ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆಯೊಳಗೆ ನುಗ್ಗಿಕಾಯಿ ಸಾಂಬಾರು ಮಾಡೀನಿ. ಭಾಳ ಚಲೋ ಆಗೈತೆ ನೋಡಿರಿ. ನೀವು ಒಂದು ಸಲ ಮಾಡಿ ನೋಡಿರಿ ಎಷ್ಟು ಚಲೋ ಆಗೈತಿ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೀವು ಒಂದು ಸಲ ಮಾಡಿ ನೋಡಿರಿ, ಹೆಂಗೆ ಬಂತಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಷನ್ದವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಒಂದು ಕಡೆ ನುಗ್ಗಿಕಾಯಿನ ಈ ರೀತಿ ಕುದಿಯೋಕೆ ಇಟ್ಟೇನಿ ರೀ. ಇನ್ನೊಂದು ಕಡೆ ಕುಕ್ಕರಿಗೆ ಸ್ವಲ್ಪ ಬ್ಯಾಳೆ 2 ಟೊಮೆಟೊ ಹಾಕಿ ಕುದಿಯೋಕೆ ಇಟ್ಟೀನಿ. ಅದು ಕುಕ್ಕರ್ 3 ವಿಷಲ್ ಕೂಗಲಿ ಅಲ್ಲಿವರೆಗೂ ಈ ನುಗ್ಗಿಕಾಯಿ ಕುದೀತಾವೆ. ಒಂದು ಬಾಣಲೆ ಇಟ್ಕೊಂಡೇನಿ ರೀ. ಬಾಣಲೆ ಬಿಸಿ ಆದಮೇಲೆ ಅದಕ್ಕೊಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕೀನಿ. ಉರಿ ಮೀಡಿಯಮ್ದಾಗ ಇರಲಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕೀನಿ. ಸಾಸಿವೆ ಸಿಡಿಲಿ. ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕೀನಿ. ಒಂದು ಸ್ವಲ್ಪ ಕರಿಬೇವು ಹೆಚ್ಚಿ ಹಾಕೀನಿ. 1 ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿ ಹಾಕೀನಿ. 3 ಹಸಿಮೆಣ್ಸಿಕಾಯಿನ ಸೀಳಿ ಹಾಕೀನಿ. ಎಲ್ಲನೂ ಚಲೋ ತಂಗೆ ಹುರ್ಕೊಂಡು ನಂತ್ರಿ. ಸ್ವಲ್ಪ ಅರಿಶಿಣ ಪುಡಿ ಹಾಕೀನಿ, ಅರ್ಧ ಟೇಬಲ್ ಸ್ಪೂನು. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರಿ. ಕುದಿಸಿಟ್ಕೊಂಡಿರುವಂಥ ಬ್ಯಾಳೆ ಟೊಮ್ಯಾಟೋನ ಸ್ಮ್ಯಾಶ್ ಮಾಡಿ ಹಾಕೀನಿ ನೋಡಿರಿ. ಅದನ್ನು ಚಲೋ ತಂಗೆ ಕಲಸ್ಕೊಂಡು 1-2 ನಿಮಿಷ ಕುದಿಸೋಣಂತ. ಈ ನುಗ್ಗಿಕಾಯಿ ಸಾರು ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ನೋಕೆ ಚಲೋ ಇರ್ತೈತಿ. ಕುದಿಸಿಟ್ಕೊಂಡಿರೋಂಥ ನುಗ್ಗಿಕಾಯಿ ಹಾಕ್ತೀನಿ ರೀ. ಅದನ್ನು ಕಲಸ್ಕೊಂಡೇನಿ. ಅದು ಭಾಳ ಗಟ್ಟಿ ಅನ್ಸೈತಿ. ನುಗ್ಗಿಕಾಯಿ ಕುದಿಸಿದ ನೀರು ಅದಾವಲ್ಲ ಅವನ್ನ ವೇಸ್ಟ್ ಮಾಡಬೇಡ್ರಿ. ಅದನ್ನು ಹಾಕಿ ಸಾರನ್ನ ತಿಳಿ ಮಾಡ್ಕೊಳ್ಳೋಣಂತ. ಈಗ ಕರೆಕ್ಟ್ ಐತೆ ನೋಡಿರಿ ಅಳತೆ. ಆ ನುಗ್ಗಿಕಾಯಿ ಕುದಿಸಿರೋ ಅಂಥ ನೀರನ್ನ ವೇಸ್ಟ್ ಮಾಡಬೇಡ್ರಿ. ಅದರೊಳಗೂ ನುಗ್ಗಿಕಾಯಿ ಸತ್ತು ಬಂದಿರ್ತೈತಿ. ಅದನ್ನು ಸಾರಿಗೆ ಹಾಕಿರಿ. ಸ್ವಲ್ಪ ಕೊತ್ತಂಬರಿ ಹಾಕೇನ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. 1-2 ನಿಮಿಷ ಕುದೀಲಿ. ಬಾಯಿ ಮುಚ್ಚಿ ಇಡೋಣ್ರಿ. ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಮಸಾಲ ಹಾಕೇನ್ರಿ. ನನ್ನ ಮನ್ಯಾಗ ಮಾಡಿದ ಸಾಂಬಾರು ಮಸಾಲ ಇತ್ತು ಹಾಕೀನಿ. ಯಾವುದಾದ್ರೂ ನೀವು ಹಾಕ್ಬೋದು, ತೊಗೊಂಡಿದ್ದಾದ್ರೂ ಹಾಕ್ಬೋದು. ನಿಮ್ಮ ಗಡಿಬಿಡಿ ಜೀವನ ಶೈಲಿ ಒಳಗೆ ವೇಳೆ ಮಾಡಿಕೊಂಡು ನೋಡಿ ಕಾಮೆಂಟ್ ಹಾಕ್ತಿರಲ್ರಿ, ಅದೇ ನನಗೆ ಖುಷಿ. ಅದಕ್ಕೆ ಧನ್ಯವಾದ ಹೇಳ್ತೀನಿ ರೀ. ಬಾಯಿ ಮುಚ್ಚಿ ಇಡೋಣ್ರಿ. 1-2 ನಿಮಿಷ ಚಲೋ ತಂಗಿ ಕುದೀಲಿ. ವಾರದಾಗ 1 ಸಲ 2 ಸಲ ಮಾಡ್ಕೊಂಡು ತಿನ್ನಿರಿ. ಆರೋಗ್ಯಕ್ಕೆ ಒಳ್ಳೆಯದಿದು. ಗಿರ್ದ ಬಟ್ಲ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕೇನ್ರಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಕುದೀಲಿ. ಅಂದ್ರೆ ರುಚಿ ಚಲೋ ಆಕೈತಿ. ನನ್ನ ರೀತಿ ಒಮ್ಮೆ ಮಾಡಿ ನೋಡಿರಿ, ಹೆಂಗೆ ಬಂತಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಅನ್ನ, ಚಪಾತಿ, ಮುದ್ದೆ, ದೋಸೆ ಎಲ್ಲದ್ರ ಜೋಡಿ ತಿನ್ಬೋದು. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.